ವೆಲ್ಕಮ್ ಬ್ಯಾಕ್. ಇವತ್ತು ಯಾವ ಪೇಪರ್ ನೋಡಕತ್ತೀವಪ್ಪ ಅಂದ್ರೆ ಅಗ್ನಿವೀರದ ಸ್ಯಾಂಪಲ್ ಪೇಪರ್ ನೋಡಕತ್ವಿ. ಸೊ ಅಗ್ನಿವೀರ್ ನೋಡ್ರಿ ಭಾಳ ಸಿಂಪಲ್ ಪೇಪರ್ ಇರುತ್ತೆ. ನೀವು ಸ್ವಲ್ಪ ಸ್ವಲ್ಪ ಭಾಳ ಇಷ್ಟೇ ವರ್ಡ್ಸ್ ಹಾಕಿರೋದು ತಿಳ್ಕೊರಿ, ಆರಾಮಾಗಿ ಕ್ಲಿಯರ್ ಮಾಡ್ತೀರಿ. ನೀವು ಆರ್ಮಿ ಜಾಯ್ನ್ ಆಗ್ಬೇಕು ಕನಸು ನಿಮಗೆ ಏನ್ರೈತೆ ಅಂದ್ರೆ ಅಗ್ನಿವೀರ್ ಅನ್ನೋದು ಭಾಳ ಸಿಂಪಲ್. ಇಲ್ಲ ನಂಗೆ ಓದಾಕಂಗಿಲ್ಲ, ನನಗೆ ಕಟ್ ಟಫ್ ಆಗುತ್ತಾ ಅನ್ನೋಂಗಿದ್ರೆ ಎಕ್ಸಾಮ್ ನಿಮ್ಗೆ ಟಫ್ ಅನ್ನೋಂಗಿದ್ರೆ ಜಿ ಡಿ ಎಕ್ಸಾಮ್ ಎಲ್ಲ ಟಫ್ ಅನ್ನೋಂಗಿದ್ರೆ ನಿಮ್ಗೆ ಅಗ್ನಿವೀರ್ ಎಕ್ಸಾಮ್ ಏನೈತಲ್ಲ ಭಾಳ ಸಿಂಪಲ್ ಎಕ್ಸಾಮ್. ಸೊ ಈ ಎಕ್ಸಾಮ್ ನೀವು ಏನೂ ಇಲ್ಲ ಆರಾಮಾಗಿ ಸ್ವಲ್ಪ ಈಸಿಯಾಗಿ ನೀವು ಸ್ವಲ್ಪ ಕಷ್ಟಪಟ್ಟರು ಕೂಡ ನೀವು ಇದನ್ನ ಪಾಸ್ ಆಗ್ಬೋದು. ಅಷ್ಟು ಈಸಿ ಅನ್ನುವಂಥ ಒಂದು ಎಕ್ಸಾಮ್ ಇದು. ಸರಿ ನೋಡ್ರಿ, ಅಲ್ಲಿ ಎಕ್ಸಾಮ್ ಯಾವ ಥರ ಕ್ವಶನ್ ಬರ್ತಾವ ಅಂತೇಳಿ ಲಸ ಬಗ್ಗೆ ಕ್ವಶನ್ ಕೇಳ್ತಾರ. ಸೊ ಲಸ ನಾವು ನೋಡ್ರಿ ಇಂಥ ಕ್ವಶನ್ ನೀವು ಏನು ಸ್ವಲ್ಪ ಬೇರೆ ಎಕ್ಸಾಮ್ ಓದಿರಂದ್ರೆ ಇದು ನೋಡ್ಕೊಳ್ಳಿ 12, 15, 20. ಸೊ ಆನ್ಸರ್ 60 ಅಂತ ಹೇಳ್ತೀರಿ. ಬಟ್ ಇದು ಅಗ್ನಿವೀರ್ ಕ್ಲಾಸ್. ಸೊ ನಿಮ್ಗೆ ಗೊತ್ತಿಲ್ಲ ಅಂತೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಲಸ ಹೆಂಗೆ ಮಾಡ್ಬೇಕಂತ ನೋಡ್ರಿ. 12, 15, 20 ಈ ಟೈಪ್ 3 ನಂಬರ್ ಬರ್ಕೊಡ್ರಿ. ಸೊ ಬರ್ಕೊಂಡ್ಬಿಟ್ಟ ಇದ್ರಿಗೆ ಯಾವ ನಂಬರ್ಲೆ ಡಿವೈಡ್ ಮಾಡಿದ್ರೆ 3 ನಂಬರ್ ಡಿವೈಡ್ ಹಾಕೋಣ ನೋಡ್ರಿ. ಸೊ ಯಾವ ನಂಬರ್ ಆಗಂಗಿಲ್ಲ. ಸೊ ನೆಕ್ಸ್ಟ್ 2 ನಂಬರ್ ನೋಡ್ರಿ. ಸೊ 2 ನಂಬರ್ಲಿ ಹಾಕವ 3 4 3 5. ಸೊ ಇದು ಡಿವೈಡ್ ಆಗಂಗಿಲ್ಲ. ಸೊ 20 ಇಟ್ಕೊಂಡ್ಬಿಡ್ತೀನಿ ನಾನು. ಸೊ ಈಗ ನೆಕ್ಸ್ಟ್ 4 ಮಾಡ್ತೀನಿ. 4 ಕೂಡ 2 ನಂಬರ್ ಹಾಕವ 4 1 4 5 ಹೆಂಗೈತೆ ಹಂಗೆ 4 5 20. ಸೊ ಈಗ ನೋಡ್ರಿ 5 5 ಹಾಕವ. ಸೊ 5 1 ಐತಿ 1 ಮಾಡಕ್ಕೆ ಬರಂಗಿಲ್ಲ. 5 1 5 1 5 4 20 23 60 ಈ ಟೈಪ್ ಕೊಟ್ರೆ ಮಾಡಿ ಆನ್ಸರ್ ಬರುತ್ತೆ. ಬಟ್ ಭಾಳ ಸಿಂಪಲ್ ಕ್ವಶನ್. ನೀವು ಏನಾರ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಏನಾರ ಓದಿದ್ರಿ ಅಂದ್ರೆ ನೀವು ನೋಡ್ಕೊಳ್ಳಿ ಆನ್ಸರ್ ಐತ್ರಿ. ಅಗ್ನಿವೀರ್ ಎಕ್ಸಾಮ್ ಭಾಳ ಸಿಂಪಲ್ ಇರುತ್ತೆ. ಸ್ವಲ್ಪ ಏನಾರ ನೀವು ಎಫರ್ಟ್ಸ್ ಆಗಿಬಿಟ್ರಿ ಅಂದ್ರೆ ಆರಾಮಾಗಿ ಈಸಿಯಾಗಿ ಆರ್ಮಿ ನೀವು ಜಾಯಿನ್ ಆಗೋ ಕನಸು ನಿಮ್ಗಿತ್ತಂದ್ರೆ ಆರಾಮಾಗಿ ಈಸಿಯಾಗಿ ನೀವು ಆರ್ಮಿನ ಜಾಯಿನ್ ಆಗ್ಬೋದು. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನಂತೇಳಿ. 15% ಒಂದು ಸಂಖ್ಯೆಯನ್ನು 15% 70 ಓಕೆ ಒಂದು ಸಂಖ್ಯೆ ಐತಿ. ಆ ಸಂಖ್ಯೆ 15% ಅಂದ್ರೆ 15% ಮಾಡಿದಾಗ ಅದು 75 ಆಗತೈತಿ. ಇಷ್ಟು ಬಂದ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆನ್ಸರ್. ಸೊ ಕ್ಯಾನ್ಸಲ್ ಮಾಡ್ರಿ. 15 1 15 5 ಎಕ್ಸ್ ಈಕ್ವಲ್ ಟು 100 ಕಡೆ ಏನಾಗುತ್ತಾ ಗುಣಾಕಾರ ಆಗುತ್ತಾ 5 × 100 ಎಷ್ಟಾಗುತ್ತಾ 500 ಆಗುತ್ತಾ. ಸಿಂಪಲ್ ಆನ್ಸರ್ ಟಿಕ್ ಹಾಕ್ಬೋದು ನೀವು. ಸಿಂಪಲ್ ಇರ್ತಾವೆ. ಅಗ್ನಿವೀರ್ ಎಕ್ಸಾಮ್ ಭಾಳ ಸಿಂಪಲ್ ಎಕ್ಸಾಮ್. ಆರಾಮಾಗಿ ನೀವೇನಾರ ಆರ್ಮಿ ಚೆನ್ನಾಗಿ ಕನಸಿತ್ತಂದ್ರೆ ಆರಾಮಾಗಿ ಸ್ವಲ್ಪ ಕಷ್ಟಪಟ್ರೆ ಸಾಕ ಆರಾಮಾಗಿ ಕ್ಲಿಯರ್ ಮಾಡ್ತೀರಿ. ನೋಡ್ರಿ ಎವರೇಜ್ ಆಫ್ ಫಸ್ಟ್ 5 ಪ್ರೈಮ್ ನಂಬರ್ಸ್ ಅಂದಾರ. ಸೊ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ 5 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಕೇಳ್ಯಾರ. ಮೊದಲು ಅವಿಭಾಜ್ಯ ಸಂಖ್ಯೆಗಳು ಯಾವುವು? 2 3 5 7 11. ಇವು ಮೊದಲ ನನಗೆ 5 ಅವಿಭಾಜ್ಯ ಸಂಖ್ಯೆಗಳು ಕೂಡಿಸ್ರಿ. 3 2 5 5 10 17 17 11 28 28/5 5 ಸಂಖ್ಯೆ ಅದಾವಲ್ಲ ಸರಾಸರಿ ಕಂಡು ಹಿಡಿತೀರಿ. ಎಷ್ಟು ನಂಬರ್ ಅಷ್ಟು ನಂಬರ್ ಡಿವೈಡ್ ಮಾಡ್ತೀರಿ. 5 5 25 5 6 30 5.6. ಸಿಂಪಲ್ ನೋಡ್ರಿ. ನಿಮ್ಗೆ ಏನಾರ ಸ್ವಲ್ಪ ಬೇಸಿಕ್ಸ್ ಏನೈತಲ್ಲ ಸೊ ಬೇಸಿಕ್ಸ್ ನಿಮ್ಗೆ ಏನಾರ ಸ್ವಲ್ಪ ಗೊತ್ತಿತ್ತಂದ್ರೆ ನೀವು ಆರಾಮಾಗಿ ಕ್ಲಿಯರ್ ಮಾಡ್ತೀರಿ. ಸೊ ನಿಮ್ಗೆ ಬೇಸಿಕ್ಸ್ ಕ್ಲಿಯರ್ ಇಲ್ಲಪ್ಪ ಅಂತಂದ್ರೆ ನಿಮ್ಗೊಂದು ಕೆಲಸ ಐತೆ ನೋಡ್ರಿ. ಏನು ಮಾಡ್ಬೋದು ಗೊತ್ತಾ ನೀವು ಈ ನಂಬರಿಗೆ ಕಾಲ್ ಮಾಡ್ಬೋದು. ಸೊ ಆಫ್ಲೈನ್ ಕೋಚಿಂಗ್ ಇರುತ್ತೆ. ಸೊ ಆಫ್ಲೈನ್ ಕೋಚಿಂಗ್ ಸಿಗುತ್ತೆ ನಿಮ್ಗೆ. ಸೊ ಈ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ನಿಮ್ಗೆ ಆಫ್ಲೈನ್ ಕೋಚಿಂಗ್ ಸಿಗುತ್ತೆ. ನೀವು ಬಂದು ಜಾಯ್ನ್ ಆಗಿ ಕ್ಲಾಸ್ ಕೇಳಿ ಮಾಡ್ಬೋದು. ಸೊ ಈ ನಂಬರಿಗೆ ಕಾಲ್ ಮಾಡಿದ್ರೆ ನಿಮ್ಗೆ ಏನೋ ಡೀಟೇಲ್ಸ್ ಬೇಕಿದ್ರು ಆಫ್ಲೈನ್ ಕೋಚಿಂಗ್ ಬಗ್ಗೆ ಅವ್ರು ನಿಮ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ಕೊಡ್ತಾರೆ. ನೀವು ಬೇಸಿಕ್ಸ್ ಅಲ್ಲಿ ಪೂರ್ತಿಯಾಗಿ ಕಲಿಬೋದು. ಒಂದ್ಸಲ ನೀವು ಬೇಸಿಕ್ಸ್ ಕಲ್ತು ಬಿಟ್ರೆ ಅಂದ್ರೆ ನಿಮ್ಮನ್ನು ತಡೆಯೋರು ಯಾರು ಇರಂಗಿಲ್ಲ. ನೀವು ಪಕ್ಕ ಆರ್ಮಿಗೆ ಜಾಯ್ನ್ ಆರಾಮಾಗಿ ಆಗ್ತೀರಿ. ಸರಿ ಬರ್ರಿ ನಾವು ನಮ್ಮ ಪ್ರಶ್ನೆಗಳನ್ನ ಮುಂದುವರ್ಸೋಣ ಅಂತ. ಯಾವ ಪ್ರಶ್ನೆಗಿದ್ವಿ? 4ನೇ ಪ್ರಶ್ನೆಗೆ ಇದ್ವಿ. ಸರಿ, 4ನೇ ಪ್ರಶ್ನೆ ಏನೈತಿ ನೋಡ್ರಿ. ಒಂದು ರೈಲ್ ಐತಿ 150 ಮೀಟರ್ನ ರೈಲು. ಸರಿ, ಕ್ವಶನ್ ಕಾಣತ್ತೆ ಹೋದ್ರೆ ಇನ್ನೊಂದು ಸಾಲ್ವ್ ಮಾಡ್ಬಿಡ್ತೀನಿ. ಓಕೆ, 150 ಮೀಟರ್ ರೈಲ್ ಐತಿ 54 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತಿದೆ. ಕಂಬವನ್ನು ದಾಟಲು ಸಮಯ ಎಷ್ಟು ಬೇಕಂತಾರ. ಸೊ ಒಂದು ಟ್ರೈನ್ ಹೊಂಟೈತಿ ಎಷ್ಟು 54 ಕಿಲೋಮೀಟರ್ ಸ್ಪೀಡ್ಲೆ ಹೊಂಟೈತಿ. ಏನೈತದ ಈ ಟ್ರೈನ್ 150 ಮೀಟರ್ ಉದ್ದೈತಿ. ಸೊ 150 ಮೀಟರ್ ಉದ್ದೈತಿ. ಒಂದು ಕಂಬನ ದಾಟಬೇಕು. ಸೊ ಕಂಬ ಏನು ದೂರ ಐತಿ. ಸೊ ಕಂಬದ ದೂರ ಲೆಕ್ಕಕ್ಕಿಲ್ಲ. ಬಟ್ ಈ ಟ್ರೈನ್ ಹೆಂಗ ಈ ಟ್ರೈನ್ ಕಂಬ ದಾಟಬೇಕಂದ್ರೆ ಈ ಟ್ರೈನ್ ಇಂಜಿನ್ ದಾಟಬೇಕು. ಸೊ ಈ ಟ್ರೈನಿನ ಲಾಸ್ಟ್ ಡಬ್ಬಿ ಕೂಡ ದಾಟಬೇಕು. ಅಂದ್ರೆ ಈ ಟ್ರೈನ್ ಐತಲ್ಲ ಇದು ನನ್ನ ಟೋಟಲ್ ಡಿಸ್ಟೆನ್ಸ್ ಆಗುತ್ತಾ, ಟೋಟಲ್ ದೂರ ಆಗುತ್ತಾ. ಸೊ ಟೋಟಲ್ ದೂರ ಎಷ್ಟೈತಿ 150. ಕಂಬದ ಬದಲು ಅವ್ರು ಏನಾರ ಪ್ಲಾಟ್ಫಾರ್ಮ್ ಕೊಟ್ಟಿದ್ರಪ್ಪ, ಇನ್ನೊಂದು ಟ್ರೈನ್ ಕೊಟ್ಟಿದ್ರು ಅಂದ್ರೆ ಅದನ್ನು ಕೂಡ ನಾನು ಡಿಸ್ಟೆನ್ಸ್ ಒಳಗೆ ಆ್ಯಡ್ ಮಾಡ್ತಿದ್ದೆ, ದೂರದಾಗ ಆ್ಯಡ್ ಮಾಡ್ತಿದ್ದೆ. ಬಟ್ ಕಂಬ ಎಷ್ಟಿರುತ್ತಾ ಇಷ್ಟಿರುತ್ತಾ ಅದನ್ನ ಆ್ಯಡ್ ಮಾಡೋಸ್ಕೊತೈತಿ ಇಲ್ಲ, ಹಂಗಾಗಿ ಇಲ್ಲಿ ಆ್ಯಡ್ ಮಾಡಕತ್ತಿಲ್ಲ. ಸೊ ಮುಂದೆ ಏನಂದಾರ 54 ಕಿಲೋಮೀಟರ್ ಸ್ಪೀಡ್ ಹೊಂಟೈತಿ ಅಂದಾರ. ಸೊ 54 ಕಿಲೋಮೀಟರ್ ಸ್ಪೀಡ್ ಹಂಗೈತಿ. ಸೊ ಡೈರೆಕ್ಟ್ ಡಿವೈಡ್ ಮಾಡ್ತೀರಿ ಮಾಡುವಂಗಿಲ್ಲ. ಇದು ಮೀಟ್ರ್ ಐತಿ, ಇದು ಕಿಲೋಮೀಟ್ರ್ ಐತಿ. ಇದು ನಾವು ಮೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಇಂಟು 5/18 ಮಾಡ್ಕೋತೀರಿ. ಇಂಟು 5/18 ಮಾಡ್ಕೋತೀರಿ. ಸೊ 18 ಡಿವೈಡ್ ಕೆಳಗಿದ್ದಾಗ ಏನಾಗುತ್ತಾ ಹೋಗಿ ಮ್ಯಾಲೆ ಡಿವೈಡ್ ಆಗುತ್ತಾ. ಸಿಂಪಲ್ಲ. 5 1 5 30 18 1 18 3 3 1 3 10 ನೋಡ್ರಿ 10 ಸೆಕೆಂಡ್ ಇಲ್ಲೈತಿ ಆನ್ಸರ್. ನೋಡ್ರಿ ಇಲ್ಲೈತಿ. ಸೊ 10 ಸೆಕೆಂಡ್ ನಿಮ್ಮ ಸರಿಯಾದ ಉತ್ತರ. ನೋಡ್ರಿ ಎಷ್ಟು ಸಿಂಪಲ್ ಕ್ವಶನ್ಸ್ ಇರ್ತಾವ. ನಿಮಗೆ ಸ್ವಲ್ಪ ಏನಾರ ಬೇಸಿಕ್ಸ್ ಏನಾರ ಕ್ಲಿಯರ್ ಇತ್ತಂದ್ರೆ ಆರಾಮಾಗಿ ಸಾಲ್ವ್ ಮಾಡ್ತೀರಿ. ಭಾಳ ಸಿಂಪಲ್ ಎಕ್ಸಾಮ್, ಆರಾಮಾಗಿ ನೀವು ಕ್ಲಿಯರ್ ಮಾಡ್ಬೋದು. ಈ ಕ್ವಶನ್ ನೋಡ್ರಿ ಏನಂದಾರ 3x ಈಕ್ವಲ್ ಟು 12 3x + 12 = 27 ಅಂದಾರ. ಸೊ ಏನಾಗುತ್ತಾ 3x ಸೋರಿ. ಸೊ 12 ಕಡೆ ಬಂದ್ರೆ ಏನಾಗುತ್ತಾ 27 - 12 ಆಗುತ್ತಾ. 27 - 12 3x ಈಕ್ವಲ್ ಟು 27 12 ಕದ್ರೆ ಎಷ್ಟು? 20 12 ಎಷ್ಟು? 15. ಎಕ್ಸ್ನರ ಎಷ್ಟಾಗುತ್ತಾ
ಕಡೆ 3 ಡಿವೈಡ್ ಆಗುತ್ತಾ 15/3 ಎಷ್ಟಾಗುತ್ತಾ 5 ಆಗುತ್ತಾ. ಸೊ ಎಕ್ಸ್ ನ ಬೆಲೆ 5 ನೋಡ್ರಿ. ಎಷ್ಟು ಸಿಂಪಲ್ ಕ್ವಶನ್ ಇರ್ತಾವ. ನೀವು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಾರ ಅಫಿಷಿಯಲ್ ಆಗಿ, ಆ ಮಾಡೆಲ್ ಕ್ವಶನ್ ಪೇಪರ್ ಚೆಕ್ ಮಾಡೋದು ನೋಡ್ರಿ. ನೀವೇನಾರ ಗ್ರೂಪ್ ಡಿ ಎಕ್ಸಾಮ್ ಯಾರು ಓದಾಕತ್ತಿದ್ರ ಅಂದ್ರೆ, ಅಥವಾ ನೀವು ಮ್ಯಾಥ್ಸ್ ಬೇಸಿಕ್ ಇಂದ್ರ ಫೌಂಡೇಶನ್, ಸೊ ಅಗ್ನಿವೀರ ಸ್ವಲ್ಪ ಈಸಿ ಇರುತ್ತೆ, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಮ್ಯಾಥ್ಸ್ ಇರೋದಿಲ್ಲ. ಬಟ್ ನೀವು ಅಗ್ನಿವೀರ ತಗೋಬಹುದು. ನೀವು ಗ್ರೂಪ್ ಡಿ ಓದಾಕತ್ತೀರ ಅಂದ್ರೆ, ನೀವು ಗ್ರೂಪ್ ಡಿ ಓದಾಕತ್ರ ನೀವು ಆನ್ಲೈನ್ ಬ್ಯಾಚ್ ನಮ್ಗೆ ತೊಳಕ್ ಆಗಲ್ಲ ಸರ್, ನಾವು ಮನ್ಯಾಗ ಕೂತೇ ಓದ್ತೀವಿ ಅನ್ನೋಂಗಿದ್ರೆ ಈ ಬ್ಯಾಚ್ ನೀವು ಬೈ ಮಾಡ್ಬೋದು. ಸೊ ಈ ಆ್ಯಪ್ ನಿಮ್ಗೆ ಚಾಲೆಂಜ್ ಕೋಚಿಂಗ್ ಅಂತ ಒಂದು ಆ್ಯಪ್ ಐತಿ, ಪ್ಲೇಸ್ಟೋರ್ ನಿಮ್ಗೆ ಸಿಗುತ್ತಾ, ಚಾಲೆಂಜ್ ಕೋಚಿಂಗ್ ಅಂತೇಳಿ. ಸೊ ನಿಮ್ಗೆ ಆ್ಯಪ್ ಸರಿ ಚಾಲೆಂಜ್ ಕೋಚಿಂಗ್ ಸರ್ಚ್ ಮಾಡಿರಿ. ನಿಮ್ಗೆ ಚಾಲೆಂಜ್ ಕೋಚಿಂಗ್ ಅಂತೇಳಿ, ಸೊ ಚಾಲೆಂಜ್ ಕೋಚಿಂಗ್ ಸರ್ಚ್ ಮಾಡ್ರೆ ನಿಮ್ಗೆ ಒಂದು ಥಮ್ಸ್ ಅಪ್ ಯಾವ ಟೈಪ್ ಐತಿ ಅಂದ್ರೆ, ಸೊ ಥಮ್ಸ್ ಅಪ್ ಅಂತ ಒಂದು ಆ್ಯಪ್, ಥಮ್ಸ್ ಅಪ್ ಅಂತ ಒಂದು ಲೋಗೋ ಐತಿ. ಸೊ ಅದು ಆ್ಯಪ್ ಒಳಗೆ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅಂದ್ರೆ ಅಲ್ಲಿ ನಿಮ್ಗೆ ಪರಾಕ್ರಮ್ ಬ್ಯಾಚ್ ಅಂತ ಸಿಗುತ್ತಾ. ಸೊ ಬರೀ 299 ರೇಟ್ ಒಳಗೆ 299 ರೂಪಾಯಿಗೆ ನಿಮಗೆ ಕಂಪ್ಲೀಟ್ ಮ್ಯಾಥ್ಸ್ ಮತ್ತು ರೀಸನಿಂಗ್ ಪ್ಯಾಕೇಜ್ ಸಿಗುತ್ತಾ. A to Z ನೀವು ಆರಾಮಾಗಿ ಕಲಿಬೋದು. ರೆಕಾರ್ಡೆಡ್ ಕ್ಲಾಸಸ್ ಅಪ್ಲೋಡ್ ಆಗಿರ್ತಾವೆ, ಟಾಪಿಕ್ ವೈಸ್ ಪ್ರತಿ ಚಾಪ್ಟರ್ ಒಳಗೆ ಸಬ್ ಟಾಪಿಕ್ ವೈಸ್ ಅಪ್ಲೋಡ್ ಆಗಿರ್ತಾವೆ. ನೀವು ಆರಾಮಾಗಿ ಆಕ್ಸೆಸ್ ಮಾಡೋದು. ಮನ್ಯಾಗ ಕೂತೇ ಓದ್ಬೇಕಂದ್ರೆ ಇದು ನೀವು ಯೂಸ್ ಮಾಡ್ಕೊರಿ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ. ಸೊ 299 ರೂಪಾಯಿಗೆ ಏನು ಸಿಗತ್ತಿಲ್ಲ. ಸೊ ನೋಡ್ರಿ, ಇಷ್ಟೆಲ್ಲ ಇದನ್ನಿತ್ತು, ಬಟ್ ಕಡಿಮೆ ಮಾಡಿ ನಾವು 299 ಮಾಡತ್ವಿ. ಅದಕ್ಕಿಂತ ಕಮ್ಮಿ ಗ್ರೂಪ್ ಡಿದ ಆರಾಮಾಗಿ ಎಲ್ಲ ಕ್ಲಿಯರ್ ಮಾಡ್ಕೋಬೋದು. ಎಲ್ಲ ಪೂರಾ ಮ್ಯಾಥ್ಸ್ ಮತ್ತು ರೀಸನಿಂಗ್ ಎರಡು ಸೇರಿಸಿ ಕವರ್ ಆಗುತ್ತಾ. ಇಷ್ಟ ಇದ್ರೆ ತೋರಿ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತಿ ಅಂತೇಳಿ. ಮುಂದಿನ ಪ್ರಶ್ನೆ ಏನೈತಿ? ಓಕೆ, ವೃತ್ತದ ವಿಸ್ತೀರ್ಣ 154 ಸೆಂಟಿಮೀಟರ್ ಆಗಿದ್ದರೆ ಅದರ ತ್ರಿಜ್ಯ ಎಷ್ಟು ಅಂತಾರ. ಸೊ ವೃತ್ತದ ವಿಸ್ತೀರ್ಣ ಫಾರ್ಮುಲಾ ಏನೈತಿ? 5r² = ಏರಿಯಾ ಕೊಟ್ಟಾರ, ಅಲ್ಲೇ ವಿಸ್ತೀರ್ಣ ಕೊಟ್ಟಾರ 154 ಐತಿ. ಸೊ ಪೈ ಅಂದ್ರೆ ಏನು? 22/7. r² = 154. 22 22 7. ಸೊ 7 ಕೊಟ್ಟರೆ ಗೊತ್ತಾ ಗುಣಾಕಾರ ಆಗುತ್ತಾ. r² ಎಷ್ಟಾಗುತ್ತಾ? 7 × 7 49 ಆಗುತ್ತಾ, ಅಥವಾ 7 × 7 ಬರೀರಿ. 7 × 7 ಬರೆದ್ರೆ r² ಅಂದ್ರೆ ಏನು? ರೂಟ. ಸೊ 2 7 ಅದಾವ. ಸೊ 1 7 ಏನಾಗುತ್ತಾ? r = 1 7 ಆಗುತ್ತಾ. ಸೊ ಸಿಂಪಲ್ ಆನ್ಸರ್ ಟೇಕ್ ಆಗ್ತೀರಿ, ಮುಂದೆ ಹೋಗ್ತೀರಿ. ನೋಡ್ರಿ ಎಷ್ಟು ಸಿಂಪಲ್ ಕ್ವಶನ್ಸ್ ಇರ್ತಾವ, ಆರಾಮಾಗಿ ನೀವು ಸಾಲ್ವ್ ಮಾಡ್ಕೋಬಹುದು. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತಿ ಅಂತೇಳಿ. ಕೊಳ್ಳುವ ಬೆಲೆ 200 ಐತಿ, ಮಾರಾಟದ ಬೆಲೆ 250 ಐತಿ, ಲಾಭದ ಶೇಕಡ ಕಂಡಿಡಿ ಅಂತಾರ. ಸೊ ಅಂದ್ರೆ ಲಾಭ ಹೆಂಗೆ ಕಂಡುಹಿಡಿತೀರಿ? ಲಾಭ ಬೈ ಕೊಂಡ ಬೆಲೆ ಇಂಟು 100 ಮಾಡ್ರೆ ನಿಮಗೆ ಸಿಕ್ಬಿಡುತ್ತಾ ಲಾಭ ಶೇಕಡವಾರು. ಎಷ್ಟೈತಿ ಲಾಭ? ಎಷ್ಟೈತಿ? 200 ಕೊಂಡ್ಕೊಂಡನ 250 ಮಾರ್ಯಾಣ ಅಂದ್ರೆ 50 ರೂಪಾಯಿ ಲಾಭ ಆತಲ್ಲ. ಸೊ ಕೊಂಡ ಬೆಲೆ ಎಷ್ಟಿತ್ತು? 200 ರೂಪಾಯಿ ಇತ್ತು. ಸೊ ಡಿವೈಡೆಡ್ ಬೈ 200 ಇಂಟು 100. 100 ಒಂದೇ 100 2 1 2 25. ಸೊ ನಮಗೇನಾಯ್ತು? 25% ಪ್ರಾಫಿಟ್ ಇಲ್ಲಿ ಆಯ್ತು. ನೋಡ್ರಿ ಎಷ್ಟು ಸಿಂಪಲ್ ಕ್ವಶನ್ ಐತಿ. ಸೊ ನೀವು ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೊಂಡ್ರೆ, ಸ್ವಲ್ಪ ಬೇಸಿಕ್ಸ್ ಗೊತ್ತಿದ್ರೆ ಸಾಕ, ಆರಾಮಾಗಿ ಕ್ಲಿಯರ್ ಮಾಡ್ಕೋತೀರಿ. ಸರಿ, ನೋಡ್ರಿ ಇಲ್ಲಿ ಏನೈತಿ. ಸೊ 0.75 ಭಿನ್ನರಾಶಿಗೆ ಪರಿವರ್ತಿಸು ಅಂದಾರ. ಸೊ 0.75 ಅಂದ್ರೆ ಏನಪ್ಪ ಅಷ್ಟು ನೋಡ್ರಿ. 75 ಅಂದ್ರೆ ಏನು? 75/100. ಇದು ಗೊತ್ತಾಗ್ಬಿಡುತ್ತಾ? 2 ಡೆಸಿಮಲ್ ಅದಾವ. ಸೊ 2 ಡೆಸಿಮಲ್ 2 0 ಕೊಡಬೇಕು ಕೆಳಗೆ. ಸೊ ಕೊಟ್ಟಿನಿ. ಸೊ ಇದೇನಾಗುತ್ತಾ? ಬಟ್ ಇದು ಆಪ್ಷನ್ ಆಗಿಲ್ಲಲ್ರಿ ಸಲ ಅನ್ಬೋದು. ಸೊ ನೋಡ್ರಿ, ಸಿಂಪ್ಲಿಫೈ ಮಾಡ್ಕೋಬೇಕು. ಯಾವತ್ತು ಫ್ರಾಕ್ಷನ್ಗಳನ್ನ ಸಿಂಪ್ಲಿಫೈಡ್ ಫಾರ್ಮ್ನ ಬರಿತೀವಿ. ಸೊ ಇದು ನೋಡ್ರಿ 25 3 25 4. ಸೊ 3/4 ಎಲ್ಲಿದೆ ಆಪ್ಷನ್ ಆಗ? ಆಪ್ಷನ್ ಎ 3/4 ನಮ್ಮ ಸರಿಯಾದ ಉತ್ತರ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತಿ ಮುಂದಿನ ಪ್ರಶ್ನೆ. ಓಕೆ, A B C. ಓಕೆ, ಏನಂದನ? A:B ಕೊಟ್ಟ A:B ಕೊಟ್ಟಾರ 2:3 ಅಂತ ಹೇಳ್ಯಾನ. ಮುಂದೆ B:C ಕೊಟ್ಟಾನ. B:C ಕೊಟ್ಟ ಹೇಳ್ಯಾನ 4:5 ಅಂದಾನ. ಓಕೆ, ಸೊ ಹಂಗಿದ್ದಾಗ ABC ಕೇಳ್ಯಾನ, ABC ಕೇಳ್ಯಾನ. ಇದು ನೀವು ಬಾಡಕ ಬಾಡ್ ಇತ್ತಿದಾವ. ಸೊ ನೀವು ಇವಾಗ ಏನು ಬೇಸಿಕ್ಸ್ ಗೊತ್ತಂದ್ರೆ ಒಂದು ಸಿಂಪಲ್ ಹೇಳ್ತೀನಿ. ಮೊದಲ ಹಿಂಗೆ ಗುಣಾಕಾರ ಮಾಡ್ರಿ. 2 4 8. ಆಮೇಲೆ ಹಿಂಗಿದ್ರೆ ಹಿಂಗೆ ಗುಣಾಕಾರ ಮಾಡ್ರಿ. 4 3 12. ಆಮೇಲೆ ಇಲ್ಲಿಂದ ಇಲ್ಲಿ ಗುಣಾಕಾರ ಮಾಡ್ರಿ. ಆನ್ಸರ್ 15. ನಿಮಗೆ ಇದು ಆನ್ಸರ್ ಐತೆ ನೋಡ್ರಿ. ಸೊ ಆನ್ಸರ್ ಇದ್ರೆ ನೀವು ಡೈರೆಕ್ಟಾಗಿ ಟಿಕ್ ಹಾಕ್ಬೋದು. ಸೊ ಆನ್ಸರ್ ಇದು ಬರ್ತಂದ್ರೆ, ಸೊ ಮೊದಲು ಹಿಂಗೆ ಮಾಡೋದು, ಹಿಂಗೆ ಸಿಂಪಲ್ ಎಣ್ಣೆ ಆಕಾರದಾಗ ಹಿಂಗೆ ಬರಬೇಕು, ಹಿಂಗೆ ಹೋಗ್ಬೇಕು. ಉಲ್ಟಾ ಹೆಂಗಿರುತ್ತಾ? ಸೊ ಹಿಂಗೆ ಈ ಟೈಪ್ ನೀವು ಗುಣಾಕಾರ ಮಾಡ್ರೆ ನಿಮ್ಗೆ ಸಿಂಪಲ್ ಆಗಿ ಸಿಕ್ಬಿಡುತ್ತಾ. ಈ ಟೈಪ್ ಗುಣಾಕಾರ ಮಾಡೋದು. ಕೆಲವೊಮ್ಮೆ ಆಪ್ಷನ್ನಾಗ ಇದನ್ನು ಕೊಟ್ಟಿರ್ತಾರೆ, ಬಟ್ ಕೆಲವೊಮ್ಮೆ ರೇಷಿಯೋಗಳು ಯಾವತ್ತಿಗೂ ಸಿಂಪ್ಲಿಫೈಡ್ ಫಾರ್ಮ್ದಾಗ ಇರ್ತಾವೆ. ಆಲ್ಮೋಸ್ಟ್ ನಂಗೆ ಅನ್ಸ್ಬಿಟ್ಟು ಅಗ್ರಿವೇದ ಅಷ್ಟೋರು ಕಾಂಪ್ಲಿಕೇಟ್ ಮಾಡಂಗಿಲ್ಲ, ಸಿಂಪಲ್ ಆಗಿ ಕೇಳ್ತಾರೆ. ಸೊ ಬಟ್ ಸಿಂಪ್ಲಿಫೈ ಅಂದ್ರೆ ಹೆಂಗೆ ಮಾಡ್ಬೇಕು ನೋಡ್ರಿ. ಸೊ 3 ಅಂಕಿ ಯಾವ್ದು 1 ಅಂಕಿಲಿ ಡಿವೈಡ್ ಹಾಕೋ ನೋಡ್ರಿ. ಸೊ ಸರಿ ನೋಡ್ರಿ, ಇಲ್ಲಿ ಯಾವುದೋ ಅಂಕಿ ಡಿವೈಡ್ ಆಗತ್ತಿಲ್ಲ ಅಂದ್ರೆ ಏನು ಸಮಸ್ಯೆ ಇಲ್ಲ, ಇದು ಸರಿಯಾದ ಉತ್ತರ. ಬಟ್ ಅಕಸ್ಮಾತ್ ಕೆಲವೊಮ್ಮೆ ಹೆಂಗೆ ಆಗುತ್ತಾ, ಇದ್ರ ಬದಲಿ 8 12 16 ಇತ್ತಂದ್ರೆ, ಅಕಸ್ಮಾತ್ ಇತ್ತಂದ್ರೆ ಏನಾಗುತ್ತಾ, ಇಲ್ಲಿ ಸಿಂಪ್ಲಿಫೈ ಆಗುತ್ತಾ. 4 2 4 3 4 4. ಸೊ ಇಲ್ಲಿ 2:3:4 ಅಂತ ಬರುತ್ತಾ. ಸೊ ಹಂಗಿದ್ದಾಗ ಏನು ಮಾಡ್ರಿ, ಇಲ್ಲಿ ಏನು ಸಮಸ್ಯೆ ಇಲ್ಲ. ಬಟ್ ಅಕಸ್ಮಾತ್ ಏನ್ರಿ ನಿಮಗಲ್ಲಿ ಆಪ್ಷನ್ ನಿಮ್ಗೆ ಬಂದು ಆನ್ಸರ್ ಆಪ್ಷನ್ ಇಲ್ಲ ಅಂದ್ರೆ, ಅವಾಗ ನೋಡ್ರಿ ಯಾವ್ದ್ರ ಒಂದು ಸಂಖ್ಯೆ ಸಿಂಪ್ಲಿಫೈ ಆಗುತ್ತೆ ಅನ್ನೋದ್ರಿ. ಸಿಂಪ್ಲಿಫೈ ಆಗೋ ಥರ ಇತ್ತಂದ್ರೆ ನೀವು ಆ ಟೈಪ ಸಾಲ್ವ್ ಮಾಡ್ಬೋದು. ಸರಿ, ನೋಡ್ರಿ ಮುಂದಿನ ಪ್ರಶ್ನೆ ಏನಂತೇಳಿ.
ಸೊ 625 ಹಲೋ ಓಕೆ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಏನಂದ್ರೆ 625 ಅಂತೀರಿ. 1 ಸೆಕೆಂಡ್ ರೀ, 1 ಸೆಕೆಂಡ್ ಕ್ಷಮೆ ಇರಲಿ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನಂತೇಳಿ. ಏನಂದಾರ 625 ಸ್ಕ್ವೇರ್ ರೂಟ ಕೇಳ್ಯಾರ. 1 ಸೆಕೆಂಡ್ ಕ್ಷಮೆ ಇರಲಿ. ಓಕೆ, ಮುಗೀತು ಕೆಲಸ. ಅಷ್ಟೇ ಇರುತ್ತೆ. ಸೊ ಏನೈತೆ ನೋಡ್ರಿ, ಏನಂದಾರ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ರೂಟ್ 625 ಅಂದಾರ. ಸೊ 625 ರೂಟ ನಿಮ್ಗೆ ಏನಾರ ವರ್ಗಗಳು ಗೊತ್ತಿದ್ದು ಅಂದ್ರೆ ಸಿಂಪಲ್ ನೋಡಿದ ತಕ್ಷಣ ಏನಂತೀರಿ, 25 ಅಂದ್ಬಿಡ್ತೀರಿ. ಸೊ 25 ಅಂದ್ಬಿಡ್ತೀರಿ. ಸೊ ಸಾಲ್ವ್ ಹೋಗುತ್ತಾ. ಬಟ್ ಸರ್ ನನ್ನ ನೆನಪಿದ್ರಿಕಿಲ್ರಿ ಸರ್, ನಾ ಹೆಂಗೆ ಮಾಡಲಿ ಸರ್ ಅನ್ನೋಗಿದ್ರೆ ಇದಕ್ಕೊಂದು ಟ್ರಿಕ್ ಹೇಳ್ತೀನಿ. ಇವಾಗೆಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡಂಗಿಲ್ಲ, ಫುಲ್ ಎಕ್ಸ್ಪ್ಲೇನ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಬಟ್ ಇವಾಗ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಹಿಂಗೆ ಇವಾಗ ಒಂದು ಯಾವುದೋ ಒಂದು ಅಂಕಿ ಅಷ್ಟಿಗೆ 25 ಬಂದಿತ್ತು ಅಂತ ತಿಳ್ಕೊರಿ. ಸೊ 25ರಿಂದ 5 ವರ್ಗ ಆಗಿರುತ್ತಾ. ಸೊ ಅದ್ರ ನೆಕ್ಸ್ಟ್ ಯಾವ ನಂಬರ್ ಐತಲ್ಲ, ಸೊ ಲಾಸ್ಟ್ 2 ನಂಬರ್ ಬಿಟ್ಟ ಆ ನಂಬರ್ದ ಅದಕ್ಕೆ ಸನೇ ಇರೋ ಯಾವ್ದು ವರ್ಗ ಐತೆ ನೋಡ್ರಿ. ಸೊ 6ಕ್ಕೆ ಸನೇ ಇರೋ ವರ್ಗ ಯಾವ್ದ, 4 ಐತಿ. ಸೊ 4 ಎದ್ರ ವರ್ಗ, 2 ವರ್ಗ. ಸೊ 25. ಸೊ ಈ ಟೈಪ್ ಕೂಡ ನೀವು ಮಾಡ್ಬೋದು. ಈ ಟ್ರಿಕ್ ನಿಮಗೆ ಏನಾರ ಬೇಕಂದ್ರೆ ಕಮೆಂಟ್ ತಿಳಿಸ್ರಿ. ಸರ್ ನಮಗೆ ಸ್ಕ್ವೇರ್ ಟ್ರಿಕ್ ಹೇಳ್ರಿ, ಸ್ಕ್ವೇರ್ ಟ್ರಿಕ್ ಹೇಳ್ರಿ ಅಂತ ಕಮೆಂಟ್ ತಿಳಿಸ್ರ. ಈ ಪೂರ್ತಿ ಟ್ರಿಕ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಎಂಥ ದೊಡ್ಡ ನಂಬರ್ ಕೊಟ್ಟರು ಹೆಂಗೆ ಮಾಡಬೇಕಪ್ಪ ಸಿಂಪಲಾಗಿ ನಾವು ಸ್ಕ್ವೇರ್ ರೂಟ್ ಕಂಡು ಅಂತೇಳಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಅಂತ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತೆ ಅಂತೇಳಿ. ಮುಂದಿನ ಪ್ರಶ್ನೆ ಏನು, ಬೈ ಅ ಫ್ಯಾನ್ ಫಾರ್ ಓಕೆ 1000ಕ್ಕೆ ಫ್ಯಾನು ಕೊಂಡು 10% ನಷ್ಟಕ್ಕೆ ಮಾರಿದರೆ ಮಾರಾಟ ಬೆಲೆ ಎಷ್ಟು ಅಂದಾನ. ಏನಂದಾನ, 1000 ರೂಪಾಯಿಗೆ ತೊಗೊಳಕತ್ತಾನ, 10% ನಷ್ಟಕ್ಕೆ ಮಾರತಾನ. ಸೊ 10% ನಷ್ಟಕ್ಕೆ ಮಾರತಾನ ಅಂದ್ರೆ ಎಷ್ಟಕ್ಕೆ ಮಾರತಾನ, 90%ಕ್ಕೆ ಮಾರತಾನ. ಸೊ ಎಷ್ಟಾಗುತ್ತಿದ್ರು 90%? ಸಿಂಪಲ್ ನೋಡ್ರೆ ಗೊತ್ತಾಗುತ್ತಾ, 900 ಆಗ್ಬಿಡುತ್ತಾ. ಸೊ 100ಕ್ಕೆ 100ಕ್ಕೆ 90 ಅಂದ್ರೆ 1000ಕ್ಕೆ 900 ನೋಡ್ರಿ. ಸಿಂಪಲ್ ಆನ್ಸರ್ ಇರ್ತಾವ, ಭಾಳ ಸಿಂಪಲ್ ಇರ್ತಾವ. ನೀವು ಏನಾರ ಸ್ವಲ್ಪ ಬೇಸಿಕ್ಸ್ ಓದ್ತಿರ್ತಾರ ಆರಾಮಾಗಿ ನೀವು ಕ್ಲಿಯರ್ ಮಾಡ್ತೀರಿ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ ಏನಂತಂದ್ರೆ ಭಾಳ ಸಿಂಪಲ್ ಕ್ವಶನ್ ಇರ್ತಾವ, ಆರಾಮಾಗಿ ನೀವು ಕ್ಲಿಯರ್ ಮಾಡ್ಕೋಬಹುದು. ಏನೈತಿ, 12 ಸೆಂಟಿಮೀಟರ್ ಬಾಹುವಿನ ಚೌಕದ ಸುತ್ತಳತೆ ಕೇಳ್ಯಾರ. ಸೊ ಚೌಕ ಹೆಂಗಿರುತ್ತಾ ಸುತ್ತಳತೆ ಅಂದ್ರೆ ಏನು, 4 ಬಾಹುಗಳ ಮೊತ್ತ. ಸೊ 12 12 12 12 ನಿಮ್ಗೆ ಫಾರ್ಮುಲಾ ಗೊತ್ತಿತ್ತು. ಫಾರ್ಮುಲಾ ಏನೈತಿ, 4 ಇಂಟು ಎ ಐತಿ. ಸೊ 4 ಇಂಟು ಎ ಅಂದ್ರೆ ಸೈಡ್. ಸೊ 4 ಇಂಟು 12 12 ಹಾಕ್ಲಿ 48. ಸಿಂಪಲ್ ಆಗಿ ಟಿಕ್ ಹಾಕ್ತೀರಿ. ಬಟ್ ಸರ್ ನಂಗೆ ಫಾರ್ಮುಲಾ ಗೊತ್ತಿಲ್ರಿ, ನಾ ಏನು ಕಲ್ತಿಲ್ರಿ, ನಾ ಹಂಗೆ ಹೋಗಿನ್ರಿ ಎಕ್ಸಾಮ್ಗೆ ಅಂದ್ರೆ ಸಿಂಪಲ್ ಚೌಕ ಐತಿ, ಸುತ್ತಳಿದ್ರೆ 4 ಸುತ್ತಿನ ಮೊತ್ತ. ಸೊ 12 12 4 ಸಲ ಕೂಡಿಸ್ರಿ, ಆನ್ಸರ್ ಬಂದ್ಬಿಡುತ್ತಾ. ಸಿಂಪಲ್ ನೀವು ಹೆಂಗೆ ಮಾಡ್ರು ಬರೋದಾ ಅದೇ ಆನ್ಸರ್, ಸಿಂಪಲ್. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತೆ ಅಂತೇಳಿ. ಸೊ ಬೋರ್ಡ್ ಮಾಸ್ ಮೇಲೆ ಕ್ವಶನ್ ಐತಿ. ಸೊ ಏನೈತಿ ಬೋರ್ಡ್ ಮಾಸ್ ಮೇಲೆ ಕ್ವಶನ್, ಫಸ್ಟ್ ಏನು ಮಾಡ್ಕೋತೀರಿ, ಬೋರ್ಡ್ ಮಾಸ್ ಒಳಗೆ ಫಸ್ಟ್ ಡಿವಿಷನ್ ಮಾಡ್ತೀರಿ. ಸೊ ಡಿವಿಷನ್ ಆಗುತ್ತಾ 1 ಆಗುತ್ತಾ, ಆಮೇಲೆ ಗುಣಾಕಾರ ಮಾಡ್ತೀರಿ 4 ಆಗುತ್ತಾ. ಇಲ್ಲಿ ನೋಡ್ರಿ ಏನು ಉಳಿತೀರಿ ನಂತೇಕ 2 + 4 - 1 ಉಳಿತು. ಸೊ 4 6 -1 5 ಬರುತ್ತಾ. ಸಿಂಪಲ್ ಬೋರ್ಡ್ ಮಾಸ್ ನಿಮ್ಗೆ ಗೊತ್ತಿತ್ತಂದ್ರೆ ಆರಾಮಾಗಿ ಸಾಲ್ವ್ ಮಾಡ್ತೀರಿ. ಭಾಳ ಸಿಂಪಲ್ ಕ್ವಶನ್ಸ್ ಇರ್ತಾವ ನೋಡ್ರಿ. ಮುಂದಿನ ಪ್ರಶ್ನೆ, 2000ಕ್ಕೆ 5% ದರದಲ್ಲಿ 3 ವರ್ಷಕ್ಕೆ ಆಗುವ ಸರಳ ಬಡ್ಡಿ ಎಷ್ಟು ಕೇಳ್ಯಾರ. ಸೊ ಏನು ಸರಳ ಬಡ್ಡಿ ಫಾರ್ಮುಲಾ, ಪ್ರಿನ್ಸಿಪಲ್ ಅಂದ್ರೆ ಅಸಲು ಇಂಟು ಬಡ್ಡಿ ದರ. ಎಷ್ಟೈತಿ ಬಡ್ಡಿ ದರ, 5% ಐತಿ. ಸೊ ಬಡ್ಡಿ ದರ ಇಂಟು ಏನೈತಿ 3 ವರ್ಷಕ್ಕೆ. ಹೌದು. ಸೊ ಇದು ನಮ್ಮ ಫಾರ್ಮುಲಾ ಸಿಂಪಲ್. 0 0 ಕ್ಯಾನ್ಸಲ್ ಆಕವ. 5 3 15 15 30. ಸೊ 1 0 ಐತಿ, 1 0 ಕೊಡ್ತೀನಿ. ಎಷ್ಟು ಬರುತ್ತೆ ಆನ್ಸರ್, 300 ಆನ್ಸರ್ ಬರುತ್ತೆ ನೋಡ್ರಿ. ಎಷ್ಟು ಸಿಂಪಲ್ ಕ್ವಶನ್ ಕೇಳ್ತಾರೆ ಅಗ್ನಿವರ್ದ ಭಾಳ ಸಿಂಪಲ್ ಕ್ವಶನ್ಸ್ ಬರ್ತಾವ. ನಿಮಗಿಂತ ಒಂದು ಸ್ವಲ್ಪ ಬೇಸಿಕ್ಸ್ ಗೊತ್ತಿತ್ತಂದ್ರೆ ನೀವು ಆರಾಮಾಗಿ ಫಿಸಿಕಲ್ ಕ್ಲಿಯರ್ ಮಾಡ್ಕೊಂಡ, ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ, ನಿಮಗೆ ಏನಾರ ಆರ್ಮಿ ಜಾಯ್ನ್ ಆಗೋ ಆಸೆ ಇತ್ತಂದ್ರೆ ನೀವು ಆರ್ಮಿಗೆ ಜಾಯ್ನ್ ಆಗಬಹುದು ಅಲ್ವಾ. ಸರಿ ನೋಡ್ರಿ, ಮುಂದಿನ ಪ್ರಶ್ನೆ ಏನೈತೆ ಅಂತೇಳಿ. 8 ನಳಗಳು 8 ನಲ್ಲಿಗಳು 20 ನಿಮಿಷದಲ್ಲಿ ತುಂಬಿಸಿದರೆ 16 ನಿಮಿಷಕ್ಕೆ ಎಷ್ಟು ನಲ್ಲಿ ಬೇಕು ಅಂದಾರ. ಸೊ 20 ನಿಮಿಷಕ್ಕೆ 80 ನಿಮಿಷನಾಗ 8 ನಲ್ಲಿಗಳು ಕೂಡ ತುಂಬಿಸ್ತಾವ. ಅಂದ್ರೆ ಟೋಟಲ್ ಕೆಲಸ ಎಷ್ಟಾಯ್ತು, 20 × 8 ಆಯ್ತು. ಇದಕ್ಕೆ ನಾವು 16 ನಿಮಿಷಕ್ಕೆ ತುಂಬಿಸ್ಬೇಕಂದ್ರೆ ಎಷ್ಟು ನಲ್ಲಿ ಬೇಕಂತ ಕೇಳ್ಯಾರ. ಸೊ ಡಿವೈಡ್ ಬೈ 16 ಮಾಡ್ಬಿಡ್ರಿ. 8 1 8 ಆಡ್ಲಿ, 2 1 2 10. ಸೊ ಎಷ್ಟು ಬಂತ ಆನ್ಸರ್ 10 ನೋಡ್ರಿ. ಸಿಂಪಲ್ ಕಾನ್ಸೆಪ್ಟ್ಸ್ ಇರ್ತಾವ, ಜಸ್ಟ್ ನಿಮಗೆ ಕಾನ್ಸೆಪ್ಟ್ಸ್ ಗೊತ್ತಿರ್ಬೇಕು ಅಷ್ಟೇ. ಭಾಳ ಸಿಂಪಲ್ ಕಾನ್ಸೆಪ್ಟ್. ಓಕೆ, ರೀಸನಿಂಗ್ ಕ್ವಶನ್ಸ್ ಬಂದು ನೋಡ್ರಿ ಈಗ. ಸೊ ರೀಸನಿಂಗ್ ಕ್ವಶನ್ಸ್ ಕೂಡ ಕೇಳ್ತಾರೆ. ಸೊ 15 ಮ್ಯಾಥ್ಸ್ ಐತಲ್ಲ. ಸೊ ನೆಕ್ಸ್ಟ್ ರೀಸನಿಂಗ್ ನೋಡೋಣ. 10 ಕ್ವಶನ್ ರೀಸನಿಂಗ್ ನೋಡೋಣ. ಎಕ್ಸಾಮ್ದಾಗ 5 ಕ್ವಶನ್ ರೀಸನಿಂಗ್ ಕೇಳ್ತಾರೆ. ಬಟ್ ಸ್ವಲ್ಪ ಎಕ್ಸ್ಟ್ರಾ ಪ್ರಾಕ್ಟೀಸ್ ಇದ್ರೆ ಇಲ್ಲಿ 10 ಕ್ವಶನ್ ನೋಡೋಣ ಅಂತ. ಸೊ 1 ಸ್ಕ್ವೇರ್ 3 ಸ್ಕ್ವೇರ್ 5 ಸ್ಕ್ವೇರ್ 7 ಸ್ಕ್ವೇರ್ ನೋಡ್ರಿ. ಸಿಂಪಲ್ ನೀವು ಲಾಜಿಕ್ ನೋಡ್ಕೋಬೇಕು, ಹೆಂಗೈತಿ ನೋಡ್ಬಿಟ್ರೆ ಗೊತ್ತಾಗ ಲಾಜಿಕ್. ಇವೆಲ್ಲ ಸ್ಕ್ವೇರ್ ನಂಬರ್ಸ್ ಗೊತ್ತಾಗುತ್ತಾ. ಸೊ ಆಡ್ ನಂಬರ್ಗಳು ಸ್ಕ್ವೇರ್ಗಳು ಗೊತ್ತಾವ. 1 3 5 7 ಮುಂದೆ 9 ಬರುತ್ತಾ. ಸೊ 9 ಯಾವ್ದೈತಿ 81. ಅಷ್ಟೇ ಸಿಂಪಲ್ ನೋಡ್ರಿ. ಇನ್ನೊಂದು ನೀವು ಅನ್ಬೋದು ಸರ್, ಮತ್ತೆ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ನೋಡ್ಬೋದು. ಸೊ ಅವೇನ್ರ ಅಕಸ್ಮಾತ್ 1 ಕೊಟ್ಟಿರ್ಲಿಲ್ಲಪ್ಪ ಅಂದ್ರೆ ಇಲ್ಲಿ ಏನಾರ 1 ನಾವು ಕೊಟ್ಟಿರ್ಕಿಲ್ಲ ಅಂದ್ರೆ ನಾನು ಡೈರೆಕ್ಟ್ 9 ಓದ್ತಿರ್ಲಿಲ್ಲ, 11 ತೊಗೊಂತಿದ್ದೆ. ಯಾಕಂದ್ರೆ ಅವಾಗ ಅವಿಭಾಜ್ಯ ಸಂಖ್ಯೆಗಳು ಆಗ್ತಿತ್ತು. ಸೊ 1 ಕೊಟ್ಟಾನ ಅಂತೇಳಿ ನಾ ಬೆಸ್ ಸಂಖ್ಯೆ ತೊಗೊಳ್ತೀನಿ. 1 ಕೊಟ್ಟಿರ್ಕಿಲ್ಲ ಅಂದ್ರೆ ಅವಿಭಾಜ್ಯ ಸಂಖ್ಯೆ ತೊಗೋಬೇಕಾಗಿತ್ತು. ಅವಾಗ 11 ತೊಗೋತಿದ್ದೆ, 120 ಆನ್ಸರ್. ಸೊ ನೋಡ್ಬೇಕಾದ್ರೆ ಸೊ ಪಾಠ ನೋಡ್ಕೊಡ್ಲಿ ಕೆಲವೊಮ್ಮೆ ನೀವು ಟಿಕ್ ಆಗಿಬಿಡ್ತೀರಿ. ಬಟ್ ಹುಷಾರಾಗಿರ್ಬೇಕು, ಕೆಲವೊಮ್ಮೆ ನೋಡ್ಬೇಕಾಗುತ್ತೆ ಸೀರೀಸ್ ಕರೆಕ್ಟ್ ಹಂಗೆ. ನಿಮ್ಗೆ ಗೊತ್ತಿರುತ್ತೆ ನೀವು ಕರೆಕ್ಟ್ ಮಾಡಿದ್ರೆ ಅಂತೇಳಿ. ಬಟ್ ಕೆಲವೊಮ್ಮೆ ಎಕ್ಸಾಮಿನರ್ ಎಕ್ಸಾಮ್ ನಡೆಸಿರ್ತಾರಲ್ಲ, ಅವ್ರು ನಮ್ಮ ಜೊತೆ ಆಟ ಆಡ್ತಿರ್ತಾರೆ. ಅವಾಗ ಆಟ ಆಡ್ಬೇಕಾದ್ರೆ ನಾವು ತಪ್ಪು ಮಾಡ್ಬಿಡ್ತೀವಿ. ಸೊ ಇದು ನೋಡ್ರಿ, ರಾಜಿಗೆ ಕೋಡ್ ಐತಿ. ಸೊ ಹಂಗೆ ಎಮಿಗೆ ಏನು ಕೋಡ್ ಕೇಳ್ಯಾರ.
ಸೊ ಏನಿರ್ಬೋದು ಕೂಡ ಆರ್ 18ನೇ ಅಕ್ಷರ ಐತಿ, ಎ 1ನೇ ಅಕ್ಷರ ಐತಿ, ಜೆ 10ನೇ ಅಕ್ಷರ ಐತಿ. ಆ ಟೈಪ್ ನೋಡ್ರಿ, ಎ 1ನೇ ಅಕ್ಷರ 1ನೇ ಆಪ್ಷನ್ ಇಲ್ಲೈತಿ, ಇಲ್ಲೈತಿ, ಎರಡು ಕಡೆ ಐತಿ. ಸೊ ಎಮ್ ಎಷ್ಟನೇದು, ಎಮ್ 13ನೇದು. ಓಕೆ, ಎಲ್ಲೈತಿ, ಇಲ್ಲೈತಿ. ಸೊ ಇದು ನಮ್ಮ ಸರಿಯಾದ ಉತ್ತರ. ಓಕೆ, ನಿಮ್ಗೆ ಎಮ್ ಗೊತ್ತಿಲ್ಲ ಅಂದ್ರು ವೈ ಗೊತ್ತಿರುತ್ತಾ. ಸೊ ವೈ ಸೆಕೆಂಡ್ ಲಾಸ್ಟ್ ಐತಿ. ಸೊ ಲಾಸ್ಟ್ ಇದೆ ಎಷ್ಟು 20, ಅದ್ರ ಸೆಕೆಂಡ್ ಲಾಸ್ಟ್ 25. ಸಿಂಪಲ್ ಟೇಕ್ ಹಾಕ್ತೀರಿ, ಮುಂದೆ ಹೋಗ್ತೀರಿ ನೋಡ್ರಿ. ಭಾಳ ಸಿಂಪಲ್ ಕ್ವಶನ್ಸ್ ಅದಾವ. ಇಷ್ಟು ಸಿಂಪಲ್ ಕ್ವಶನ್ಸ್ ಬರ್ತಾವಪ್ಪ ಅಂದ್ರೆ ಅಗ್ನಿವೀರಕ್ಕೆ ನೀವು ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ನಾಯಿ ಬೊಗಳಕ್ಕೆ ಸಮ, ಬೆಕ್ ಎದಕ್ಕೆ ಸಮ? ನಾಯಿ ಬೊಗಳದೈತಿ, ಬೆಕ್ ಏನು ಮಾಡ್ತೈತಿ? ಬೆಕ್ ಏನತೈತಿ? ಮಿಯಾವ್ ಅಂತೈತಿ. ಸೊ ಆನ್ಸರ್ ಆಗುತ್ತಾ? ಮಿಯಾವ್ ಆಗುತ್ತಾ. ಅಷ್ಟೇ ಸಿಂಪಲ್ ನೋಡ್ರಿ. ಸಿಂಪಲ್ ಕ್ವಶನ್ ಕೇಳ್ತಾರ. ಇವೆಲ್ಲ ಅಗ್ನಿವೀರ ಸ್ಯಾಂಪಲ್ ಪೇಪರ್ದಾಗಿನ ಕ್ವಶನ್ಸೇ, ಎಲ್ಲೋ ಹೊರಗಿನೂ ಅಲ್ಲ. ಸೊ ನೋಡ್ರಿ ಮುಂದಿನ ಪ್ರಶ್ನೆ. ಗುಂಪಿಗೆ ಸೇರಿದ ಪದ ಕೇಳ್ಯಾರ. ಸೊ ಮಾರ್ಸ, ವೀನಸ್, ಅರ್ಥ, ಮೂರ್ನ ಕೇಳ್ಯಾರ. ಸೊ ಇದ್ರ ಗುಂಪಿಗೆ ಸೇರಿದ ಪದ ಯಾವ್ದಾಗಿರ್ಬೋದು ನೋಡ್ರಿ. ಇದು ಕೂಡ ಗ್ರಹ, ಇದು ಕೂಡ ಗ್ರಹ, ಇದು ಕೂಡ ಗ್ರಹ. ಮಂಗಳ ಗ್ರಹ, ಶುಕ್ರ ಗ್ರಹ, ಭೂಮಿ. ಇದು ಉಪಗ್ರಹ ಐತಿ. ಸೊ ಉಪಗ್ರಹ ಐತಿ. ಸೊ ಇದು ನಮ್ಮ ಗುಂಪಿಗೆ ಸೇರಿದ ಪದ ಆಗುತ್ತೆ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತೆ ಅಂತೇಳಿ. ನೋಡ್ರಿ ಎಷ್ಟು ಸಿಂಪಲ್ ಕ್ವಶನ್ಸ್, ಭಾಳ ಸಿಂಪಲ್ ಕ್ವಶನ್ಸ್ ಇರ್ತಾವ. ಜಸ್ಟ್ ನೀವು ಸ್ವಲ್ಪ ನೋಡ್ಬೇಕಷ್ಟೇ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತೆ ಅಂತೇಳಿ. ಸೊ ಏನಂದಾನ, 5 ಕಿಲೋಮೀಟರ್ ಉತ್ತರಕ್ಕೆ ಹೋಗಿ 5 ಕಿಲೋಮೀಟರ್ ಉತ್ತರಕ್ಕೆ ಹೋದ. ಮುಂದೇನು ಮಾಡಿದ? 3 ಕಿಲೋಮೀಟರ್ ಬಲಕ್ಕೆ ಹೋಗ್ತಾನ. ಸೊ ಇಲ್ಲಿಂದ ಬಲಕ್ಕೆ 3 ಕಿಲೋಮೀಟರ್ ಹೋಗ್ತಾನ. ಸೊ ಯಾವ ದಿಕ್ಕಿಗೆ ಅದಾನ? ಸೊ ಈಗ ಎಲ್ಲಿ ಹೊಂಟಾನ? ನಮಗೆ ಈಸ್ಟಿಗೆ ಹೊಂಟಾನ. ಈಸ್ಟ್ ಎಲ್ಲ ಐತಿ? ಇದು ಈಸ್ಟ್. ನೋಡ್ರಿ ಸಿಂಪಲ್ ಕ್ವಶನ್ಸ್. ಸಿಂಪಲ್ ಕ್ವಶನ್ಸ್ ಇರ್ತಾವ. ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು, ಆರಾಮಾಗಿ ನೀವು ಕ್ಲಿಯರ್ ಮಾಡ್ಬಿಡ್ತೀರಿ. ಓಕೆ, ಇಲ್ಲೇನು ಕೇಳ್ಯಾನ? ಎ ಇಂದ್ರ ಜಿ ಎಷ್ಟೈತೆ ನೋಡ್ರಿ. ಎ ಬಿ ಸಿ ಡಿ ಇ ಎಫ್ ಜಿ. ಹೌದು, ಜಿ ಅಂದ್ರೆ ನೆಕ್ಸ್ಟ್ ಟೈಮ್ ಜಿ ಎಚ್ ಐ ಜೆ ಕೆ ಎಲ್ ಎಮ್. ಸೊ ಎಮ್ ಎಲ್ ಐತಿ, ಇಲ್ಲಿ ಎಮ್ ಐತಿ, ಇಲ್ಲೂ ಎಮ್ ಐತಿ, ಇಲ್ಲೂ ಎಮ್. ಓಕೆ, ಇಲ್ಲೂ ಎಮ್ ಐತಿ, ಇಲ್ಲೂ ಎಮ್ ಐತಿ. ಸೊ ನೆಕ್ಸ್ಟ್ ಅಕ್ಷರ ನೋಡ್ರಿ. ಸಿ ಅಂದ್ರೆ ಐಗೆ ಎಷ್ಟು ಡಿಫ್ರೆನ್ಸ್ ಐತಿ? ಸಿ ಡಿ ಇ ಎಫ್ ಜಿ ಎಚ್ ಐ ಆರಕ್ಕೆ ಐತಿ. ಸೊ 5 ಆರಕ್ಕೆ ಯಾವ್ದು ನೋಡ್ರಿ? ಐ ಜೆ ಕೆ ಎಲ್ ಎಮ್ ಎನ್ ಓ. ಸೊ ಓ ಹತ್ರ ಹೋಗೈತಿ. ಸೊ ಇದ್ರ ಓ ಐತಿ. ಸಿಂಪಲ್ ಟೇಕ್ ಹಾಕ್ತೀರಿ ನೋಡ್ರಿ. ನೀವು ನಂಬರ್ಸ್ ಏನಾರ ಬರ್ಕೊಂಡ್ರೆ ಲೆಟರ್ಸ್ ಎಲ್ಲ ಬರ್ಕೊಂಡು ನೋಡ್ಬೋದು. ಬಟ್ ನೀವು ಲೆಟರ್ಸ್ ಬರ್ಕೊಂಡಿಲ್ಲ ಕೈಯಾಗಿ ಎಣಿಸ್ಬೋದು. ಭಾಳ ಸಿಂಪಲ್ ಕ್ವಶನ್ ಇರ್ತಾವ. ನೀವು ಕೈಯಾಗಿ ಎಣಿಸಿ ಸಾಲ್ವ್ ಮಾಡ್ಬೋದು. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತಂತೇಳಿ. ತಂದೆ ತಂಗಿ ನಿಮ್ಗೆ ಏನಾಗಬೇಕು? ಸಿಂಪಲ್ ಗೊತ್ತಾಗ್ಬಿಡುತ್ತೆ. ನಿಮ್ಮೆಲ್ಲ ರಿಲೇಷನ್ ಮೇಲೆ ಗೊತ್ತೇ ಇರ್ತಾವಲ್ಲ, ಮನ್ಯಾಗೆಲ್ಲ ಇರತ್ತಾರ. ಸೊ ಅಂಟ, ಇಂಗ್ಲೀಷ್ ಆಂಟ್ ಅಂತಾರ, ಕನ್ನಡದಾಗ ಅತ್ತೆ ಅಂತಾರ. ಬಟ್ ಇಂಗ್ಲೀಷ್ನಾಗ ಎಲ್ಲರಿಗೂ ಬರೀ ಆಂಟ್. ಅವ್ರೆಲ್ಲರಿಗೂ ಆಂಟಿ ಅಂದ್ಬಿಡ್ತಾರೆ. ಇಂಗ್ಲೀಷ್ನಾಗ ಸಿಂಪಲ್ ಐತೆ ಅವ್ರು ಭಾಳ. ನಮ್ಮ ಕನ್ನಡನ ಕಾಂಪ್ಲಿಕೇಟ್ ಐತಿ. ಇಂಗ್ಲೀಷ್ ಅವ್ರು ಭಾಳ ಸಿಂಪಲ್. ಅವ್ರು ಏನೇ ಇರಲಿ ಆಂಟಿ ಎಲ್ಲ ಅಂಟಿ. ಅವರು ಸಿಂಪಲ್ ಮಾಡ್ಕೊಂಬಿಟ್ಟಾರ ಅವ್ರು ಭಾಳ. ಬಟ್ ಏನು ಸಂಬಂಧಗಳು ಅವರು ಹೋಲ್ರಿ. ನಾವು ನಮ್ಮ ಕ್ವಶನ್ ನೋಡೋಣ. ಇವತ್ತು ಸೋಮವಾರ ಐತಿ. 61 ದಿನ ಆದ್ಮೇಲೆ ಯಾವ ವಾರ ಕೇಳ್ಯಾರ. ಸೊ ಹಿಂಗಿದ್ದಾಗ ಏನು ಮಾಡ್ತೀರಿ? ಅವ್ರು ಕೊಟ್ಟಿರೋ ದಿನನ 7ರಲ್ಲಿ ಡಿವೈಡ್ ಮಾಡಿರಿ. 7 8 56 ಆಗುತ್ತಾ. ಸೊ 5 ನನಗೆ ಶೇಷ ಬರುತ್ತಾ. ಶೇಷ 5 ಬರುತ್ತಾ. ಸೊ ಆ ಸೋಮವಾರಕ್ಕಿಂತ 5 ದಿವಸ ಮುಂದೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಸೊ ಶನಿವಾರ ನನ್ನ ಸರಿಯಾದ ಉತ್ತರ, ಸ್ಯಾಟರ್ಡೇ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ. ಓಕೆ ನೋಡ್ರಿ, ಮಸ್ತ್ ಕೇಳ್ಯಾರ. ಕ್ರಮದಲ್ಲಿ ಜೋಡಿಸಿ ಅಂದಾರ. ಕ್ರಮದಲ್ಲಿ ಹೆಂಗೆ ಜೋಡಿಸ್ತೀರಿ? ಏನಂದ್ರೆ ಸೈನಿಕ, ನೇಮಕ, ತರಬೇತಿ, ಅರ್ಜಿ ಅಂದಾರ. ಸೊ ಮೊದಲು ಅರ್ಜಿ ಹಾಕ್ತೀರಿ. ಮೊದಲು ಯಾವತ್ತೇನು ಮಾಡಬೇಕು? ಮೊದಲು ಅರ್ಜಿ ಹಾಕ್ಬೇಕು. ಅರ್ಜಿ ಹಾಕಿ 4ನೇದು ಎಲ್ಲೈತಿ? 4ನೇದ. ಸೊ ಇಲ್ಲಿ ಇದು ಅಲ್ಲ ಅಂದ್ರೆ ಇವೆರಡರ ಒಂದು ಆಪ್ಷನ್ ಐತಿ. ಸೊ ಅರ್ಜಿ ಹಾಕಿದಲ್ಲಿ ಆಗುತ್ತಾ? ನೇಮಕ ಆಗುತ್ತಾ. ಸೊ 2ನೇದ. ಸೊ ನೋಡ್ರಿ ಸರಿಯಾದ ಉತ್ತರ ಸಿಕ್ಬಿಡ್ತು. ಬಟ್ ಮುಂದೆ ನೋಡೋಣ ಅಂತ. ನೇಮಕ ಆಗುತ್ತಾ. ನೇಮಕ ಆದ್ಮೇಲೆ ಆಗುತ್ತಾ? ತರಬೇತಿ ಸಿಗುತ್ತಾ. ಆಮೇಲೆ ಆಗ್ತಾರೆ. ಆಮೇಲೆ ಇವ ಸೈನಿಕ ಆಗ್ತೀರಿ. ಅರ್ಜಿ ಹಾಕ್ಬೇಕು, ನೇಮಕ ಆಗ್ಬೇಕು, ತರಬೇತಿ ಹಾಕ್ಬೇಕು, ಸೈನಿಕ. ಇದ್ರಾಗ ಒಂದು ಮಿಸ್ ಐತಲ್ಲ. ಅಭ್ಯಾಸ ಮಾಡ್ಬೇಕಲ್ಲ, ಕಲಿಬೇಕಲ್ಲ, ಓದ್ಬೇಕಲ್ಲ. ಕಲಿಯಾಕೆ ನೀವು ಏನು ಮಾಡ್ಬೋದು? ನೇತಾಜಿ ಕೋಚಿಂಗ್ ಸೆಂಟರ್ ಬರ್ಬೋದು. ಬಂದು ನೀವು ಬೇಸಿಕ್ಸ್ ಕ್ಲಿಯರ್ ಮಾಡ್ಕೋಬೋದು. ನೀವು ಬೇಸಿಕ್ಸ್ ಕ್ಲಿಯರ್ ಆದರೆ ನೀವು ಆರಾಮಾಗಿ ಎಕ್ಸಾಮ್ ಕ್ಲಿಯರ್ ಮಾಡ್ತೀರಿ. ಫಿಸಿಕಲ್ ಟ್ರೈನಿಂಗ್ ಕೂಡ ಇರುತ್ತೆ ಅಲ್ಲಿ. ಬರೀ ಎಕ್ಸಾಮ್ ಅಲ್ಲ, ಫಿಸಿಕಲ್ ಟ್ರೈನಿಂಗ್ ಇರುತ್ತೆ. ನೋಡ್ರಿ ಎಷ್ಟು ಮಸ್ತ್ ಐತಿ ಚಾನ್ಸ. ಬರ್ರಿ, ನಿಮ್ಗೆ ಏನು ಇಂಟ್ರೆಸ್ಟ್ ಇದ್ರೆ ಕೋಚಿಂಗ್ ಬರ್ರಿ. ನಾವು ಇರ್ತೀವಿ, ಎಲ್ಲ ಇರ್ತೀವಿ. ಒಟ್ಟಿಗೆ ನೀವು ಎಲ್ಲರೂ ಆರ್ಮಿ ಸೇರ್ತಾನ ನೋಡೋಣ ಅಂತ. ಸೊ ನೋಡ್ರಿ, ಮುಂದಿನ ಸಂಖ್ಯೆಗಳ್ಯಾರ 100, 90, 80, 70. 10 ಕಡಿಮೆ ಮಾಡ್ಕೋತಿದಾರ. ಸೊ 70ಕ್ಕೆ 10 ಕಡಿಮೆ ಮಾಡ್ರಿ, ಎಷ್ಟಾಗುತ್ತೆ? 60 ಆಗುತ್ತಾ. ಸಿಂಪಲ್ ಆನ್ಸರ್ 60. ಓಕೆ, ಅಲ್ಲಿಗೆ ನಮ್ಮ ಕ್ಲಾಸ್ ಇವತ್ತ ಮುಗಿಯುತ್ತೆ. ಸೊ ನಿಮಗೆ ಕ್ಲಾಸ್ ಇಷ್ಟ ಆಯ್ತು ಅನ್ಕೊಂತೀನಿ. ಕ್ಲಾಸ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಅದ್ರ ಜೊತೆಗೆ ನಿಮಗೆ ಏನಾರ ಆಫ್ಲೈನ್ ಬ್ಯಾಚ್ ಬಗ್ಗೆ ಐತಲ್ಲ. ಸೊ ಆಫ್ಲೈನ್ ಬ್ಯಾಚ್ ನೀವು ಏನಾರ ಜಾಯ್ನ್ ಆಗೋರು ಇದ್ರೆ ಅಂದ್ರೆ ಏನು ಮಾಡ್ಬೋದಪ್ಪ ಅಂದ್ರೆ ಈ ನಂಬರ್ ಐತಲ್ಲ. ಸೊ ಇಲ್ಲಿ ಕಾಣುತ್ತಿರೋ ನಿಮಗೆ ಇಲ್ಲೇ ನಂಬರ್ ಕಾಣೋದೈತಲ್ಲ. ಸೊ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಸೊ ಕಾಲ್ ಮಾಡಿ ನಿಮ್ಗೆ ಅವ್ರ ಡೀಟೇಲ್ಸ್ ಕೇಳ್ರಿ. ಸರ್ ನಮ್ಗೆ ಆಫ್ಲೈನ್ ಕ್ಲಾಸ್ ಜಾಯ್ನ್ ಆಗೋದೈತ್ರಿ, ಹೆಂಗೆ ಏನಾದ್ರು ಡೀಟೇಲ್ಸ್ ಕೇಳ್ರಿ. ಅವ್ರಿಗೆ ಪೂರ್ತಿಯಾಗಿ ಯಾವಾಗ ಸ್ಟಾರ್ಟ್ ಆಗುತ್ತಾ, ಏನಿರುತ್ತೆ ಎಲ್ಲ ಡೀಟೇಲ್ಸ್ ಹೇಳ್ತಾರೆ. ಸರಿ, ಸಿಗೋಣ ಮುಂದಿನ ಕ್ಲಾಸ್ನಾಗ. ಅಲ್ಲಿ ತನಕ ಓದ್ಕೊಂತಾರಿ, ಆರಾಮಾಗಿರ್ರಿ. ಸಿಗೋಣಂತ. ಬಾಯ್, ಟೇಕ್ ಕೇರ್.